ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸುಖಿ ಭವ ಕನ್ನಡ ವಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ ನೋಡಿ, ನಾನು ಇವತ್ತು ನಿಮಗೆ ವಿಶೇಷವಾದ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಬೀಟ್ರೂಟು ಮತ್ತು ಕ್ಯಾರೆಟನ್ನು ಬಳಸಿ ನಾವು ಮಾಡುವಂಥ ಪಲ್ಯನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಏನಂತಂದರೆ ಸ್ನೇಹಿತರೆ, ಇದು ಚಪಾತಿಗೆ ಒಳ್ಳೆ ಚೆನ್ನಾಗಿರುತ್ತೆ ಪಲ್ಯ. ಯಾವಾಗಲೂ ಅಷ್ಟೇ, ನೀವು ನೋಡಿರ್ಬೋದು ಬೀಟ್ರೋಟ್ ಪಲ್ಯಗಳೆಲ್ಲ ಪೀಸ್ಗಳು ಮಾಡಾಗಿ ಪೀಸ್ ಕಟ್ ಮಾಡಿ ಮಾಡಿರ್ತಾರೆ. ಬಟ್ ನಾನಿಲ್ಲಿ ತುರಿದು ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ, ಮಕ್ಕಳು ತರಕಾರಿ ಅಂದರೆ ಮೂಗು ಮುರಿತಾರೆ, ಅಂದರೆ ತಿನ್ನಲ್ಲ, ಎಸಿತಾರೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗೋ ಥರ ನಾವು ಈ ರೀತಿ ಪಲ್ಯ ಮಾಡಿಕೊಟ್ಟಾಗ ಮಕ್ಕಳು ಸಾಫ್ಟಾಗಿರುತ್ತೆ, ಬೇಗ ತಿಂತಾರೆ. ಆಮೇಲೆ ವಯಸ್ಸಾದವ್ರಿಗೂ ಈ ಥರದ ಪಲ್ಯನ ನಾವು ಮಾಡಿಕೊಟ್ಟಾಗ ಅವ್ರಿಗೆ ಕೆಲವೊಬ್ಬರಿಗೆ ಹಲ್ಲುಗಳಿರಲ್ಲ, ಮತ್ತು ಕೆಲವೊಬ್ಬರಿಗೆ ತಿನ್ನೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಈ ರೀತಿ ಪಲ್ಯ ಮಾಡಿಕೊಟ್ಟಾಗ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೀಟ್ರೂಟು ಮತ್ತು ಕ್ಯಾರೆಟನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ಮತ್ತೇನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಒಗ್ಗರಣೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ಬಂದು ಈರುಳ್ಳಿ, ತೆಂಗಿನಕಾಯಿ ತುರಿ ಸ್ವಲ್ಪ ಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಆಮೇಲೆ ನೋಡಿ, ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, ಮತ್ತು ಕಡಲೆ ಬೀಜ. ಇಷ್ಟಿದ್ರೆ ಸಾಕು ಸ್ನೇಹಿತರೆ. ಇದನ್ನು ಯಾವ ರೀತಿ ಒಗ್ಗರಣೆ ಮಾಡೋದು, ಪಲ್ಯ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಬನ್ನಿ ಯಾವ ರೀತಿ ಪಲ್ಯ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ನಾವು ಸ್ಟವನ್ನು ಆನ್ ಮಾಡ್ಕೊಬೇಕಾಗುತ್ತೆ. ಅದೇ ಸ್ನೇಹಿತರೆ, ಸ್ಟವ್ ಆನ್ ಮಾಡ್ತಿದ್ದಂಗೆ ನಾವು ಬಾಣಲಿನ ಇಡಬೇಕಾಗುತ್ತೆ. ಬಾಣಲಿ ಇಟ್ಟ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಎಣ್ಣೆ ಕಾದಿದೆ. ಅದೇ ಸ್ನೇಹಿತರೆ, ಎಣ್ಣೆ ಕಾದಂಥ ಸಂದರ್ಭದಲ್ಲಿ ನೀವು ಸಾಸಿವೆ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಸಾಸಿವೆ ಕಾದ ನಂತರ ಸಾಸಿವೆ ಚಟಪಟ ಆದಮೇಲೆ ಕಡಲೆಕಾಯಿ ಬೀಜ ಹಾಕಬೇಕಾಗುತ್ತೆ. ಸ್ನೇಹಿತರೆ, ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಿರೋದನ್ನು ಎಣ್ಣೆ ಕಾಯ್ತಿದೆ. ಸ್ವಲ್ಪ ಕ್ರಿಸ್ಪಿ ನೋಡಿ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕಾಗುತ್ತೆ. ಸ್ವಲ್ಪ ಅವು ಕಂದು ಬಣ್ಣ ಬರೋ ತನಕ ನೀವು ಚೆನ್ನಾಗಿ ಬೇಯಿಸಬೇಕು. ಸ್ನೇಹಿತರೆ, ಈ ಹಂತದಲ್ಲಿ ನೀವು ಸ್ವಲ್ಪ ಹಸಿಮೆಣಸಿನ್ಕಾಯಿಗಳನ್ನ ಹಾಕಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ನೀವು ಈರುಳ್ಳಿ ಹಾಕ್ಕೊಬೇಕಾಗುತ್ತೆ. ಇವಾಗ ಈರುಳ್ಳಿ ಹಾಕಿದ್ದೀನಿ. ಸ್ನೇಹಿತರೆ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ.
ಸ್ನೇಹಿತರೆ ಈರುಳ್ಳಿ ಬೇಯೋದಕ್ಕೋಸ್ಕರ ನೀವು ಒಂದೇ ಒಂದು ಚಿಟಿಕೆ ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ, ಸ್ವಲ್ಪ ಎಣ್ಣೆಲೆಲ್ಲ. ಇವಾಗ ಸ್ವಲ್ಪ ನೀವು ಉಪ್ಪನ್ನು ಕೂಡ ಹಾಕ್ಕೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಅದಕ್ಕೆ ಇವಾಗ ಉಪ್ಪು ಹಾಕಿದ್ದೀನಿ. ಇವಾಗ ನೀವೇನು ಮಾಡಬೇಕು ಅಂತ ಸ್ನೇಹಿತರೆ, ಇವಾಗ ನೀವು ಸ್ವಲ್ಪ ತೆಂಗಿನಕಾಯಿ ತುರಿ ಇರುತ್ತಲ್ಲ ಅದನ್ನು ನೀವು ಹಾಕ್ಕೊಬೇಕಾಗುತ್ತೆ. ಎಣ್ಣೆಯಲ್ಲಿ ತೆಂಗಿನಕಾಯಿ ತುರಿ ಹಾಕಿದಾಗ ಅಂದರೆ ಎಣ್ಣೆ ಜೊತೆನೇ ತೆಂಗಿನಕಾಯಿ ತುರಿ ಹಾಕಿದಾಗ ಅಳಿಸೋದಿಲ್ಲ ಪಲ್ಯಗಳು ಬೇಗ ಅಂತ. ಕೆಲವೊಬ್ಬರು ಆಮೇಲೆ ಹಾಕ್ತಾರೆ. ಸ್ನೇಹಿತರೆ ಇವಾಗ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಈಗ ಬೀಟ್ರೂಟ್ ತುರಿನ ನಾವು ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಮೇಲೆ ಕ್ಯಾರೆಟ್ ತುರಿನೂ ಸಹ ಸೇರಿಸ್ಕೊಬೇಕು. ಈಗ ಇವೆರಡೂ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ರೀತಿ ಅದಕ್ಕೆ ನೀವು ಎಲ್ಲ ಬೇರೆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಸಿ ವಾಸನೆ ಎಲ್ಲ ಹೋಗೋ ಹಂಗೆ ಚೆನ್ನಾಗಿ ಎಣ್ಣೆಲಿ ಕೈ ಆಡಿದ್ಮೇಲೆ ಕೆಲವೊಬ್ರು ತುಂಬ ಬೇಯಿಸಲ್ಲ ಸ್ನೇಹಿತರೆ. ಯಾಕಂದರೆ ಡಯಟ್ ಮಾಡೋವಂಥವ್ರು ಸುಮ್ಮನೆ ಈ ರೀತಿನ ಕಲಿಸ್ಬಿಟ್ಟು ತಿಂತಾರೆ. ಬಟ್ ಆದರೆ ನಾವು ಸಂಜೆ ತನಕ ಮಾಡಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಮಧ್ಯಾಹ್ನದ ಊಟಕ್ಕೆಲ್ಲ ಬಾಕ್ಸಿಗೆ ಕಲಿಸ್ಬೇಕು ಅನ್ನೋವಾಗ ಸ್ವಲ್ಪ ಎಣ್ಣೆಲಿ ಹುರಿಬೇಕಾಗುತ್ತೆ. ಇಲ್ಲಾಂದರೆ ಅಳಿಸೋಗ್ಬಿಡುತ್ತೆ. ಎಣ್ಣೆಲಿ ಚೆನ್ನಾಗಿ ಕೈ ಆಡಿದಾಗ ಯಾವುದೇ ರೀತಿ ಆಗೋದಿಲ್ಲ ಸ್ನೇಹಿತರೆ. ಸ್ನೇಹಿತರೆ ಈ ಹಂತದಲ್ಲಿ ನೀವು ಸ್ವಲ್ಪ ಅರಿಶಿನ ಪುಡಿನ ಒಂಚೂರು ಸುಮ್ಮನೆ ಕಲರ್ಗೋಸ್ಕರ ಹಿಂಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ. ಜಾಸ್ತಿ ಏನು ಹಾಕ್ಬಾರ್ದು, ಸುಮ್ಮನೆ ಕಲರ್ಗೋಸ್ಕರ ಒಂದಿಷ್ಟನ್ನ ನೀವು ಸೇರಿಸ್ಕೊಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಕಲರ್ಗೋಸ್ಕರ ಸ್ವಲ್ಪ ನಾನು ಅರಿಶಿನ ಪುಡಿನ ಇದಕ್ಕೆ ಬೆಳೆಸ್ಕೊಂಡಿದ್ದೀನಿ. ಸ್ನೇಹಿತರೆ ಇವಾಗ ಎಲ್ಲ ಬೆರೆಸಿದ ನಂತರ ನೀವು ಇವಾಗ ಸ್ವಲ್ಪ ನೀವು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದಾಗ ಸಾಕು ಸ್ನೇಹಿತರೆ. ಇರುತ್ತೆ ಸುಮ್ಮನೆ ಕೊತ್ತಂಬರಿ ಸೊಪ್ಪನ್ನು ಬೆರೆಸ್ಬಿಟ್ರೆ ಸಾಕು ಸ್ನೇಹಿತರೆ. ಹಸಿಯಾಗಿ ಇರಲಿ ಕೊತ್ತಂಬರಿ ಸೊಪ್ಪು ಅಂತ ಅಷ್ಟೇ ಸ್ನೇಹಿತರೆ. ಇವಾಗ ಆಗಿದೆ ಸ್ನೇಹಿತರೆ. ಈಗ ಆಫ್ ಮಾಡೋಣಂತೆ, ಮುಗೀತು ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಮಾಡ್ಕೊಳ್ಳೋವಂಥ ಬೀಟ್ರೂಟ್ ಪಲ್ಯ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಈ ರೀತಿ ಇರುತ್ತೆ. ಚಪಾತಿ ಜೊತೆ ಸೂಪರಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಆಮೇಲೆ ಡಯಟ್ ಮಾಡೋ ಅಂಥವ್ರು ಇದನ್ನು ಪಲ್ಯ ರೂಪದಲ್ಲಿ ತಿನ್ಬೋದು ಸ್ನೇಹಿತರೆ. ದೋಸೆ ಜೊತೆ, ಪರೋಟ ಜೊತೆ ಎಲ್ಲ.
ಸ್ನೇಹಿತರೆ ನೋಡಿ, ಈಗ ಫೈನಲ್ ಆಗಿ ಈ ರೀತಿ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ ಸ್ನೇಹಿತರೆ. ಬೀಟ್ರೂಟು ಮತ್ತು ಕ್ಯಾರೆಟನ್ನು ನಾವು ಬಳಸ್ಕೊಂಡು ಯಾವ ರೀತಿ ಸುಲಭ ರೀತಿಲಿ ಪಲ್ಯನ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಡಯಟ್ ಮಾಡೋರಿಗೆ ತುಂಬ ಹೆಲ್ತಿ ಫುಡ್ ಆಗಿರುತ್ತೆ ಇದು. ಖಂಡಿತವಾಗ್ಲೂ ಹಿಮೋಗ್ಲೋಬಿನ್ ಕಡಿಮೆ ಆಗಿರೋವಂಥವ್ರು, ರಕ್ತದ ಕಡಿಮೆ ಆಗಿರೋವಂಥವ್ರು ಖಂಡಿತವಾಗ್ಲೂ ನೀವು ಬೀಟ್ರೂಟ್ ಪಲ್ಯನ ಖಂಡಿತವಾಗ್ಲೂ ವಾರಕ್ಕೆ 2 ಟೈಮ್ ಆದ್ರೂ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ಆರೋಗ್ಯವಾಗಿರಬೇಕು ಅಂದರೆ ನಾವು ಬೀಟ್ರೂಟ್ ಸೇವನೆನ ಮಾಡಬೇಕಾಗುತ್ತೆ. ಆಮೇಲೆ ಮುಖ ಚೆನ್ನಾಗಿ ಸುಂದರವಾಗಿ ಕಾಣಬೇಕು ಅಂದರೆ ನಾವು ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಜಾಸ್ತಿ ತಿನ್ನಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಫೈನಲಾಗಿ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.